ಇಷ್ಟು ದಿನ ನನ್ನ ಹೆಂಡತಿಗೆ ಹೇಗೆ ಪ್ರಪೋಸ್ ಮಾಡಿದ್ದೆ ಅಂತ ಬರೀ ನನ್ನ ಮಾತಲ್ಲಿ ಕೇಳಿದ್ರಿ. ಆದ್ರೆ ಇವತ್ತು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ನನ್ನವಳೆ ಪ್ರೀತಿಸುವಂದವಳೆ ಕೈ ತೊಳೆದು ಮುಟ್ಟುವಂಥ ಸುಂದರಿ ನನ್ನವಳೆ. ಬೇರೆ ಬೇಕಿಲ್ಲ ನೀನೇ ವರ, ನೀನಂದ್ರೆ ಸಡಗರ. ದೂರದಲ್ಲೇ ನಿಂತು ಕಂಪಿಸುವ ಮಾತಲ್ಲೇ ಏಳು ಸ್ವರ. ಆನಂದದ ಆಲಾಪನ ಸನಿಹ ರೋಮಾಂಚನ. I love you. I love you so much. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ನಿಂತರೆ ಹೀಗೆ ಮುಂದೆ ನೀನು ಸಾರದೆ ನಂಗೆ ದಾರಿಯೇರು. ನನ್ನೆದೆಯ ಈ ನೆಲಕ್ಕೆ ಮಳೆಯಾದೆ ನೀರು. ಸದಾನಂದ್, ಈ 2 ದಿನದಲ್ಲಿ ನಮ್ಮ ಸ್ಟೇಷನ್ಗೆ ಯಾರ್ಯಾರು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ರು ಅವ್ರ ಡೀಟೇಲ್ಸ್ ಎಲ್ಲ ಬೇಕು, ಇಮಿಡಿಯೇಟ್ ಆಗಿ. ಓಕೆ ಸರ್. ಹಲೋ ಸಾಹೇಬ್ರೆ, ನನ್ನ ಸಾಯಿಸಕ್ ಬಂದವ್ರಿಗೆ ನೀವು ಗುಂಡು ಹೊಡೆದ್ರಲ್ಲ, ಅವ್ರ ಹತ್ರದಲ್ಲಿರೋ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿರ್ಬೋದು. ನೀವೆಲ್ಲಾದ್ರೂ ವಿಚಾರಿಸಿ ನೋಡಿದ್ರೆ ಗೊತ್ತಾಗ್ಬೋದು ಸಾಹೇಬ್ರೆ. ನನ್ನ ಡ್ಯೂಟಿನ ನಾನು ನಿನ್ನಿಂದ ಕಲಿಯೋಷ್ಟು ದಡ್ಡ ಅನ್ಕೊಂಡಿದ್ಯಾ? ಇಲ್ಲ ಸಾಹೇಬ್ರೆ, ಆದ್ರೆ ಅದೆಲ್ಲ ನೆನ್ನೆ ಮಾಡಾಯ್ತು. ಗುಂಡೆಡ್ ಬಿದ್ದವ್ರು ಯಾರು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿಲ್ಲ. ಓ ಹೌದಾ? ಆದ್ರೆ ಸಾಹೇಬ್ರೆ, ನನಗೆ ನನ್ನ ಕೆಲಸ ಗೊತ್ತು ಅಂತ ಹೇಳ್ದೆ ತಾನೆ. ಇಡಿ ಫೋನ್. ನಿನ್ನ ಹತ್ರ ಹಾರ್ಟೆ ಹೊಡ್ಕೊಂಡು ಕುತ್ಕೊಳ್ಳೋಕೆ ನಂಗೆ ಟೈಮ್ ಇಲ್ಲ. ಇಲ್ಲಿ ಒಂದು ನೊಂದು ಹೆಣ್ಮಗಳು ಏನೋ ಕಷ್ಟ ಹೇಳ್ಕೊಳ್ಳೋಣ ಅಂತ ಫೋನ್ ಮಾಡಿದ್ರೆ ಅದ್ ನಿಮ್ಗೆ ಕಾಡ್ ಹೊಟ್ಟೆನಾ? ಅಲ್ಲ, ನಿನ್ನೆ ಏನೋ ಬೇಜಾನ್ ಬಿಲ್ಡಪ್ ಕೊಟ್ರೆ. ಅಪಾಯದಲ್ಲಿದ್ದವರು ಸಹಕಾರ ಕೊಟ್ರೆ ತಾನೇ ಕ್ರಿಮಿನಲ್ಸ್ ನ ಹಿಡಿಯಕ್ ಸಾಧ್ಯ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಸಹಾಯ ಮಾಡಕ್ ಬಂದ್ರೆ ಕಾಡಾಟೆ ಅಂತ ಹೇಳ್ತಿದ್ದೀರಾ. ನೋಡಿ, ಈ ಭೂಮಿ ಬಾಯ್ ಬಡ್ಕೆಯಾಗ ಮಾತ್ರ ನಿಮಗ್ ಪರಿಚಯ. ಅದೇ ಮೌನ ಗೌರಿ ಆದ್ರೆ ನಿಮ್ಗೆಷ್ಟು ಲಾಸ್ ಅಂತ ನಿಮ್ಗೆ ಗೊತ್ತಿಲ್ಲ. ಆದ್ರೆ ಸಾಹೇಬ್ರೆ, ಈಗ ಗೊತ್ತು ಮಾಡಿಸ್ತೀನಿ ನಿಮ್ಗೆ. ನೀವೋಗಿ ಬಂದು ನನ್ನ ಮಾತಾಡ್ಸೋ ಭೂಮಿ ಅಂತ ಗೋಗೊರಿಯವರೆಗೂ ನಾನ್ ನಿಮ್ಮನ್ನ ಮಾತಾಡ್ಸಲ್ಲ. ನೋಡಿ, ಈ ಕ್ಷಣದಿಂದಾನೇ ನಾನ್ ನಿಮ್ ಜೊತೆ ಟೂ 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 ಟೂ. ಏನ್ ಹೆದರ್ಸ್ತಿದ್ಯಾ? ಹೌದು ಸಾಹೇಬ್ರೆ, ನಿಮ್ ಮನೆಯವ್ರಿಗೆಲ್ಲ ನಮ್ಮ ಮದ್ವೆ ಬಗ್ಗೆ ಡೌಟ್ ಬಂದ್ರು ಸರಿ, ನಿಮ್ ಜೊತೆ ನಾನ್ ಟೂ 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 ಟೂ. ಯಾವ್ದೋ ತಲೆ ಬಿಸಿ ನಾನು ಹರಟೆ ಹೊಡೆಯೋದಕ್ಕಾಗಲ್ಲ ಅಂತ ಹೇಳಿದಕ್ಕೆ ನನ್ನ ಜೊತೆ ಮಾತಾಡೋಣ ಅಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತೀವಿ ಸತ್ಯನ ಇವಳು. ಅಯ್ಯೋ, ಇದ್ಯಾಕೋ ಒಳ್ಳೆ ಲಕ್ಷಣ ಅಲ್ಲ ಅಜಿತ. ಅವ್ರು ಹೇಳ್ದಾಗೆ ಮನೆಗೆ ಹೋದಾಗ ನಿನ್ನ ಮಾತಾಡ್ಸ್ಲಿಲ್ಲ ಅಂದ್ರೆ ಮನೆಯವ್ರಿಗೆ ಸಂಶಯ ಬರಲ್ವಾ? ಅಲ್ವಾ? ಎಂತೆ ಪಾರ್ಟ್ನರ್, ಎಂತೆ ಎಲ್ಲಿ ಹೋಗ್ಬಿಟ್ಟೆ ಚಿನ್ನ ನೀನು? ಓಹೋ, ಇಲ್ಲಿದ್ಯಾ ಚಿನ್ನ? ನಿನ್ಗೋಸ್ಕರ ನಿನ್ ಮುದ್ದಿನ ಗಂಡ ಏನ್ ತಗೊಂಬನ್ನಿ ನೋಡು ಒಂಚೂರು. ಮಲ್ಲಿಗೆ ಅಂತ ಮೃದುವಾದ ಮನ್ಸಿರೋ ನನ್ನ ಹೆಂಡತಿಗೆ ಈ ಮಲ್ಗೆ ಹೂ. ಏನು ಇದು? ಬೆಳಗ್ಗೆ ತಾನೇ ಅಷ್ಟು ದೊಡ್ಡ ಬುಕ್ಕೆ ತಗೊಂಬಂದಿದ್ದೆ, ಈಗ ನೋಡಿದ್ರೆ ಮತ್ತೆ ಮಲ್ಗೆ ಹೂ ತಂದಿದ್ಯಾ? ಅಮ್ಮ, ನೀವೇ ಹೇಳ್ತಿದ್ರಲ್ಲ ಮದ್ವೆ ಆದ್ಮೇಲೆ ಹೆಂಡತಿನ ಮರಿಬಾರ್ದು ಅಂತ, ಮರ್ತೋದ್ರ? ನೀನ್ ಹೇಳ್ತೀಯ ಚಿನ್ನ? ಅಬ್ಬಾ ಅಲ್ಲು ನಮ್ಮಮ್ಮ ಎಷ್ಟು ಚೆನ್ನಾಗಿ ನಾಚ್ಕೋತಿದ್ದಾರೆ ಅಂತ. ಆಹಾ, ನನ್ನ ಹೆಂಡತಿನೂ ಹಾಗೇನೆ ನಾಚ್ಕೋತಿದ್ದಾಳೆ, ಅದಕ್ಕೆ ಮಾತಾಡ್ತಿಲ್ಲ. ನೀನ್ ಹೇಳೋತರ ಅವಳ ಮುಖದಲ್ಲಿ ನಾಚಿಕೆನೆ ಕಾಣಿಸ್ತಿಲ್ಲಪ್ಪ. ಅವಳ ಮುಖ ಊದಿಸ್ಕೊಂಡಿರೋ ಹಾಗನ್ಸುತ್ತೆ.
ಇಬ್ರು ಮಧ್ಯೆನೂ ಏನೋ ಪ್ರಾಬ್ಲಮ್ ಇರ್ಬೇಕು. ಹೌದಾ ಭೂಮಿ, ಮುಖ ಊದಿಸ್ಕೊಂಡಿದ್ಯಾ? ಅಮ್ಮ ಅದೇನಂದ್ರೆ ನಾನು ಹೇಳ್ತೀನಿ, ದಿನ ನನ್ನ ಸ್ಟೇಷನ್ ಹೋಗೋದಕ್ಕಿಂತ ಮುಂಚೆ ಅವ್ರಿಗೆ ಚಿನ್ನ ಮುದ್ದು ರನ್ನ ಐ ಲವ್ ಯು ಅಂತೆಲ್ಲ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಇವತ್ತು ಯಾವ್ದೋ ಕೆಲ್ಸದ ಟೆನ್ಷನ್ ಅಲ್ಲಿ ಹಾಗೆ ಹೋಗ್ಬಿಟ್ಟಿದ್ದೆ. ಆ ಕೋಪನೇ ಅಲ್ವಾ ಚಿನ್ನ? ನಿನ್ ಕೋಪನ ಹೇಗ್ ಕಡಿಮೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಮಲ್ಗೆ ಹೂವನ್ನ ನಾನೇ ನನ್ನ ಕೈಯಾರ ನಿನ್ನ ತಲೆಗೆ ಮುಡ್ಸಿ ನಿನ್ನ ಕೋಪನ ಕಡಿಮೆ ಮಾಡ್ತೀನಿ. ಸಾದ ಸೀದ ಗಂಡು ಹೈದ ನಿನ್ನ ನೋಡಿ ಬೆಂಡು ಆದ ಮೊದಲ ಬಾರಿ ತಂಡ ಹೊಡೆದ ನನ್ನ ದೊರಸ್ಸಾನಿ ನೀನೇನೆ ನನ್ನ ಮನಸ್ಸೀಗ ನಿಂದೇನೆ ನನ್ನ ದೊರಸ್ಸಾನಿ ನೀನೇನೆ ನನ್ನ ಮನಸ್ಸೀಗ ನಿಂದೇನೆ. ನೋಡು, ಇನ್ನೊಂದ್ಸಲಿ ಮಾತು ಬಿಡ್ತೀನಿ, ಮನೆಯವ್ರಿಗೆ ಡೌಟ್ ಬರೋ ಥರ ನಡ್ಕೊಂತೀನಿ ಅಂತ ಹೇಳಿದ್ರೆ ಸರಿ ಇರಲ್ಲ. ಹೇಳ್ತಾ ಇದ್ದೀನಿ, ನನಗೆ ನಂದೇ ತಲೆನೋವಾಗಿದೆ. ಏನ್ ತಲೆನೋವು? ಅದೆಲ್ಲ ನಿಮ್ಗೆ ಯಾಕೆ? ನೀವ್ ನಿಮ್ ತಂದೆ ಕೇಸ್ನ ಹ್ಯಾಂಡಲ್ ಮಾಡ್ತಿದ್ದೀರಾ ಅಲ್ವಾ, ಹಾಗಿದ್ಮೇಲೆ ನಿಮ್ಮೇಲ್ ಕಾಳಜಿ ಇರಲ್ವಾ? ಆದ್ರೆ ನಿಮ್ ತಂದೆ ಕೇಸಿಂದಾನೇ ನನ್ನ ಹೊರಗಡೆ ಇರೋ ಪ್ಲಾನ್ ನಡೀತಿದೆ. ಈ ರೆಡ್ ರೋಸು ನಾನು ನಿನಗೋಸ್ಕರ ತರಿಸಿದ್ದಲ್ಲ, ನಿನ್ನ ತಂದೆನ ಕೊಲೆ ಮಾಡಿದವರು ನನಗೋಸ್ಕರ ಕಳಿಸಿದ್ದು. ಈ ಬೆದರಿಕೆ ಪತ್ರದ ಸಮೇತ. ವೀರಣ್ಣನ್ ಕೇಸಿಂದ ಹಿಂದೆ ಉಳಿ. ನೀನು ನನ್ನ ಮದುವೆ ಆಗಬೇಕು. 1 ವರ್ಷದ ಕಾಂಟ್ರಾಕ್ಟ್ ಮ್ಯಾರೇಜ್. ಈ ಅಗ್ರಿಮೆಂಟಲ್ಲಿ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ರಿಜಿಸ್ಟರ್ ಆಗಿದೆ. ನೀನು ಅದನ್ನು ಒಂದ್ಸಲಿ ಓದಿ ಸೈನ್ ಹಾಕು. ಈ ಮನೆಯೇ ನನ್ನ ಸರ್ವಸ್ವ. ಈ ಮನೇಲಿರೋರೇ ನನ್ನ ಪ್ರಾಣ. ಸಾಹೇಬ್ರೆ, ಈ ಕೇಸಿಂದ ನೀವು ಹಿಂದೆ ಸರಿದು ಬಿಡಿ. ವಾಟ್? ಏನ್ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿಂಗೆ? ನನ್ನ ಬಗ್ಗೆ ನಿನ್ಗೆ ಐಡಿಯಾ ಇಲ್ದಿರ್ಬೋದು, ಆದ್ರೆ ನೀನ್ ಯಾವ ಪರಿಸ್ಥಿತಿಲಿ ಇದೆಯಾ ಅಂತ ನಿನಗೆ ಗೊತ್ತಲ್ವಾ? ನಿಮ್ ತಂದೆ ಕೇಸಲ್ಲಿ ಒಳಗಡೆ ಇರೋದು ನಿಮ್ ತಾಯಿ. ಅವ್ರನ್ನ ಹೊರಗಡೆ ತಗೊಂಡ್ಬರ್ಬೇಕು ಅಂತ ನನ್ನ ಜೊತೆ ನೀನು ಕಾಂಟ್ರಾಕ್ಟ್ ಮ್ಯಾರೇಜ್ಗೆ ಒಪ್ಪಿಗೆ ಕೊಟ್ಟಿದ್ದು. ನಾನು ನಿನಗೆ ಕೊಟ್ಟಿರೋ ಹಣದ ಜೊತೆಗೆ ಈ ಕೇಸಲ್ಲಿ ನಾನು ನ್ಯಾಯಯುತವಾಗಿರ್ತೀನಿ ಅಂತ ಹೇಳಿದ್ದೀನಿ ನಿಂಗೆ. ನಾನು ನಿರಪರಾಧಿಗೆ ಶಿಕ್ಷೆ ಆಗೋದಕ್ಕೆ ಬಿಡಲ್ಲ ಅನ್ನೋ ಕಾರಣಕ್ಕೆ ತಾನೆ ನೀನು ನನ್ನ ಜೊತೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗೋದಕ್ಕೆ ಒಪ್ಕೊಂಡಿದ್ದು. ಹೌದು. ಮತ್ತೆ ಅಷ್ಟು ಸಲೀಸಾಗಿ ಈ ಕೇಸಿಂದ ಹಿಂದೆ ಸರ್ಕೊಳ್ಳಿ ಅಂತ ಹೇಳ್ತಿದ್ಯಲ್ಲ. ಓ, ಮುಂದೆ ಈ ಕೇಸ್ಗೆ ಯಾರೇ ಐವೋ ಬಂದ್ರು ನಿಮ್ಮ ತಾಯಿನ ಬಚಾವ್ ಮಾಡ್ತಾರೆ ಅನ್ನೋ ಭ್ರಮೆ ಇಲ್ಲ, ಅತಿಯಾದ ನಂಬಿಕೆ. ನಂಬಿಕೆ ಇದೆ ಸಾಹೇಬ್ರೆ, ಆದ್ರೆ ಆ ನಂಬಿಕೆ ನಿಮ್ಮೇಲೆ ಮಾತ್ರ. ನಮ್ಮ ತಾಯಿನ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕಾಗೋದು
ನಿನ್ ಕೈಲಿ ಮಾತ್ರ ಸಾಧ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ಯಾಕೆ ನನ್ನ ಈ ಕೇಸಿಂದ ದೂರ ಉಳಿ ಅಂತ ಹೇಳ್ತಿದ್ಯಾ? ನಿಮಗೋಸ್ಕರ, ನಿಮ್ಮ ಪ್ರೀತಿಸೋ, ನಿಮ್ ಕ್ಷೇಮ ಬಯಸೋ ಈ ಮನೆಯವ್ರಿಗೋಸ್ಕರ. ಅಪ್ಪನಂತೂ ಕಳ್ಕೊಂಡೆ. ಕೊಂದೋರು ಯಾರು ಅಂತ ತಿಳ್ಕೊಳ್ಳೋದಕ್ಕಿಂತ ಅಮ್ಮ ಕೊಂದಿಲ್ಲ ಅಂತ ಸಾಬೀತಾಗೋದ್ ಮುಖ್ಯ ನನ್ಗೆ. ಆದ್ರಿಂದ ಇನ್ ಯಾರ್ದೋ ಮಗನ್ ಜೀವಕ್ಕೆ ಅಪಾಯ ಆಗೋದ್ನ ಹೇಗ್ ಸಹಿಸ್ಲಿ ನಾನು? ಯಾರು ಇಲ್ದೇ ಇರೋರ್ಗೆ ಆ ದೇವ್ರ ದಿಕ್ಕು ಅಂತ ಹೇಳ್ತಾರೆ. ಅಮ್ಮನ್ನ ಕಾಪಾಡೋ ಹೊಣೆನ ಆ ದೇವ್ರ ಮೇಲೆ ಬಿಡ್ತೀನಿ. ನೀವು ಮಾತ್ರ ಈ ಕ್ಷಣನೇ ಈ ಕೇಸಿಂದ ಹಿಂದೆ ಸರ್ಕೊಳ್ಳಿ ಸಾಹೇಬ್ರೆ. ಬೇಕಾದ್ರೆ ನೀವೇ ಬೇರೆ ಕಡೆ ಟ್ರಾನ್ಸ್ಫರ್ ತಗೋಬಿಡಿ. ಟ್ರಾನ್ಸ್ಫರ್ ತಗೊಬೇಕಂತೆ? ನಿಮ್ಮ ಮೇಲೆ ಕಂಪ್ಲೇಂಟ್ ಬರೆದು ನಿಮ್ಮ ಸ್ಟೇಷನ್ ಲಿಮಿಟಿಂದ 10 ಜನ ನಿಮ್ಮ ಮೇಲೆ ಮೂಗರ್ಜಿ ಬರೆದಿದ್ದಾರೆ. ಎಲ್ಲರೂ ಕೇಳಿರೋದು ಒಂದೇ ವಿಷಯ, ನಿನ್ನನ್ನು ಈ ಸ್ಟೇಷನಿಂದ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಕರೆಕ್ಟ್. ಮೊನ್ನೆ ನನ್ನ ವಿರುದ್ಧ ಮುಖರ್ಜಿ ಬರೆದಿರೋ ಉದ್ದೇಶನೂ ಇದೇ ಆಗಿರ್ಬೋದಲ್ವಾ? ನಾನು ಟ್ರಾನ್ಸ್ಫರ್ ಆದರೆ ಅವ್ರಿಗೆ ಫೇವರ್ ಆಗಿ ಕೆಲಸ ಮಾಡೋರನ್ನ ತಂದು ಕೂರಿಸ್ಬೋದಲ್ವಾ? ಅದು ನಡೀಲಿಲ್ಲ ಅಂತ ಆದಮೇಲೆ ಈ ಬೊಕ್ಕೆ ಬೆದರಿಕೆ ಪತ್ರ ಬರ್ತಿದ್ದು. ಬಟ್ ನಾನು ಈ ಕಾಕಿ ತೊಟ್ಟು ದಿನಾನೇ ಡಿಸೈಡ್ ಮಾಡಿದ್ದೆ. ನನ್ನ ಕರ್ತವ್ಯಕ್ಕೋಸ್ಕರ ನನ್ನ ಪ್ರಾಣ ಕೊಡಕ್ಕೆ ಸಿದ್ಧ ಇದ್ದೀನಿ. ಸಾಹೇಬ್ರೆ, ನಿಮ್ಮಂತವ್ರು 100 ಕಾಲ ಬದುಕಿರ್ಬೇಕು ಸಾಹೇಬ್ರೆ. ಜೀವಂತವಾಗಿದ್ರೆ ಇಂಥ 100 ಕೇಸ್ಗಳನ್ನ ನೀವು ಸಾಲ್ವ್ ಮಾಡ್ಬೋದು. 100 ನಿರಪರಾಧಿಗಳನ್ನ ಕಾಪಾಡ್ಬೋದು. ದಯವಿಟ್ಟು ನನ್ನ ಮಾತು ಕೇಳಿ ಸಾಹೇಬ್ರೆ, ಮೊದಲು ಟ್ರಾನ್ಸ್ಫರ್ ತಗೊಳ್ಳಿ. ಅದನ್ನ ಹೇಳೋದಕ್ಕೆ ನೀನ್ ಯಾರು? ನನ್ನ ಕೆಲಸದಲ್ಲಿ ಮೂಗ್ ತೂರ್ಸಕ್ಕೆ ಹೂ ಆರ್ ಯು? ಮಾನವೀಯತೆ ದೃಷ್ಟಿಯಿಂದ ನಮ್ಮ ಮನೆಯವ್ರ ಬಗ್ಗೆ ನೀನು ಯೋಚನೆ ಮಾಡೋದನ್ನ ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ಆದ್ರೆ ನನ್ನ ವಿಚಾರದಲ್ಲಿ ನೀನು ನಿಜವಾದ ಹೆಂಡತಿ ತರ ಕೇರ್ ಅಂಡ್ ಕನ್ಸರ್ನ್ ತೋರಿಸೋದು ನನಗಿಷ್ಟ ಆಗಲ್ಲ. ಅರ್ಥ ಮಾಡ್ಕೊ ಸಾಹೇಬ್ರೆ,